ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರಿಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ. ಪ್ರಿಯರೇ, ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯ 12 ವಚನ ಹೇಳುತ್ತದೆ, ಯಾವ ಜನರಿಗೆ ಯೆಹೋವನು ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯನು ಜೀವಿಸುವಾಗ ಆತನ ಸುತ್ತಮುತ್ತಲು ವಾಸಿಸುವ ಜನರನ್ನು ನೋಡುವಾಗ ತನ್ನ ಜೀವಿತವನ್ನು ಇತರರೊಂದಿಗೆ ನಾವು ಹೋಲಿಸಿಕೊಂಡು ಅವರು ಎಷ್ಟು ಭಾಗ್ಯವಂತರು ಇಲ್ಲವೇ ಅವರೆಷ್ಟು ಧನ್ಯರು ಎಂದು ನಾವು ಅಂದುಕೊಳ್ಳುತ್ತೇವೆ ಅಥವಾ ನಮ್ಮ ಮನಸ್ಸಿನಲ್ಲಿ ನಾವು ಯೋಚಿಸ್ತೇವೆ. ಯಾಕೆಂದರೆ ಅನೇಕ ಜನರು ತಮ್ಮ ಜೀವಿತದಲ್ಲಿ ಎಷ್ಟು ಆಶೀರ್ವಾದವುಳ್ಳವರಾಗಿ, ಉನ್ನತ ಪದವಿಯುಳ್ಳವರಾಗಿ, ಆಸ್ತಿ ಸಂಪತ್ತು ಸಂಪಾದಿಸಿಕೊಂಡು ಸುಖವಾಗಿ ಜೀವಿಸ್ತಿರುವುದನ್ನು ನಾವು ನೋಡುತ್ತೇವೆ. ಪ್ರೇರೆ, ಒಂದು ವೇಳೆ ನಾವು ಅಂದ್ಕೊಳ್ತಿರ್ಬೋದು ಕರ್ತನ ಅನುಗ್ರಹದಿಂದ ಮತ್ತು ಅವರಿಗೆ ಅನೇಕ ಆಶೀರ್ವಾದಗಳು ಅವ್ರ ಜೀವಿತದಲ್ಲಿ ಹೊಂದಿರ್ಬೋದು ಎಂಬುದಾಗಿ, ಅವರ ಪ್ರಯಾಸಕ್ಕೆ ಪ್ರತಿಫಲವು ಅವರು ಪಡೆದಿರ್ಬೋದು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಜನರು ಸಾಮಾನ್ಯವಾಗಿ ಅವರ ಹೊರಗಿದ್ದ ತೋರಿಕೆಗಳನ್ನು ನೋಡಿ ಅವರು ಇಷ್ಟು ಧನ್ಯರೆಂದು ಹೇಳ್ತಾರೆ. ಆದರೆ ಸತ್ಯವೇದ ಅನೇಕರನ್ನು ಭಾಗ್ಯವಂತರು, ಧನ್ಯರು ಎಂದು ತಿಳಿಸಿದೆ. ಪ್ರಿಯರೇ, ಹಾಗೆ ಕೆಲವು ಸ್ತ್ರೀಯರು ಕೂಡ ಧನ್ಯರೆಂದು ತಿಳಿಸುವಂಥದ್ದಾಗಿದೆ. ಸಾಲೊಮೋನನ ಜ್ಞಾನೋಕ್ತಿ ಪುಸ್ತಕದಲ್ಲಿ 31:28 ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. ಯಾಕೆಂದರೆ ಆಕೆಯು ತಾಯಿಯಾಗಿ ಮತ್ತು ಪತ್ನಿಯಾಗಿ ಮಾಡಿದ ತನ್ನ ಕರ್ತವ್ಯಗಳನ್ನು ನೆನೆದು ಪತಿ ಮತ್ತು ಮಕ್ಕಳು ಮಾತ್ರವಲ್ಲದೆ ಆಕೆಯ ಸುತ್ತಲಿನ ಸಮಾಜವು ಆ ರೀತಿಯಲ್ಲಿ ನೆನೆಸುವುದು ಅಥವಾ ಕರೆಯುವುದು ಆಗಿದೆ. ಪ್ರಿಯರೇ, ಜ್ಞಾನೋಕ್ತಿ 31:12-15 ಓದ್ತೇವೆ, ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಹೀಗೆ ಒಬ್ಬ ಸ್ತ್ರೀ ಧನ್ಯಳೆಂದು ಕರೆಸಿಕೊಳ್ಳುವುದಲ್ಲದೆ ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರನ್ನು ಧನ್ಯರೆಂದು ಕರೆದಿರುವುದನ್ನು ನಾವು ಓದುತ್ತೇವೆ. ಪ್ರಿಯರೇ, ಯಾಕೋಬನ ಹೆಂಡತಿಯಾದಲ್ಲಿ ಏಳು, ಯೇಸುವಿನ ತಾಯಿಯಾದಂಥ ಮರಿಯಳು ಮುಂತಾದವರು ಬೇರೆ ಬೇರೆ ರೀತಿಯಲ್ಲಿ ಅವರವರ ಕಾರ್ಯಗಳಿಂದ ಮತ್ತು ಅವರ ಗುಣಗಳಿಂದ ಧನ್ಯರು ಅಥವಾ ಭಾಗ್ಯವಂತರೆಂಬುದಾಗಿ ನಾವು ನೋಡ್ಬೋದು. ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ ದಾವಿದನಾದ ತನ್ನ ಕೀರ್ತನೆಯಲ್ಲಿ ಆತನಿಗೆ ಬರೀತಾನೆ, ಯಾವ ಜನರಿಗೆ ಕರ್ತನು ದೇವರಾಗಿದ್ದಾನೋ ಮತ್ತು ಯಾವ ಜನಾಂಗದವರನ್ನು ಕರ್ತನು ತನ್ನ ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರು ಧನ್ಯರೆಂದು ತಿಳಿಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡುವಂತೆ ಕರ್ತನು ಲೋಕದಲ್ಲಿರುವ ಸಮಸ್ತವನ್ನು ಮತ್ತು ಮಾನವರನ್ನು ಉಂಟು ಮಾಡಿದ್ದನು. ಆದರೆ ಮನುಷ್ಯನು ತಾನು ಸೃಷ್ಟಿ ಮಾಡಿದ ಕರ್ತನನ್ನು ಬಿಟ್ಟು ಸೃಷ್ಟಿಯ ವಸ್ತುಗಳಿಂದ ದೇವರುಗಳನ್ನು ಮಾಡಿಕೊಂಡು ದೇವರಿಗೆ ವಿರೋಧವಾಗಿ ಪಾಪ ಮಾಡುತ್ತಾ ಸೃಷ್ಟಿಕರ್ತನಿಂದ ದೂರವಾಗಿ ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡನು. ಆದರೂ ದೇವರು ಮನುಷ್ಯನ ಮೇಲೆ ಪ್ರೀತಿಯನ್ನು ತೋರಿಸಿ ಯೇಸು ಕ್ರಿಸ್ತನನ್ನು ಮಾನವನಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಪ್ರಿಯರೇ, ಆತನು ಎಲ್ಲದರಲ್ಲಿಯೂ ಪರಿಶುದ್ಧನಾಗಿ ಜೀವಿಸಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಸಕಲ ಮಾನವರಿಗಾಗಿ ಕೊಟ್ಟು ಆತನು ಸತ್ತು 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋದನು. ಹೀಗೆ ಆತನು ಮನುಷ್ಯರ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ ಶಿಲುಬೆಯ ಮೇಲೆ ತನ್ನನ್ನು ಸಮರ್ಪಿಸಿಕೊಂಡನು. ಪ್ರಿಯರೇ, ತನ್ನ ಪ್ರಾಣವನ್ನು ಎಲ್ಲ ಮನುಷ್ಯರಿಗಾಗಿ ರಕ್ಷಣೆ ಮಾರ್ಗವನ್ನು ಸಿದ್ಧ ಮಾಡಿದನು. ಆತನನ್ನು ನಂಬುವವರಿಗೆ ರಕ್ಷಣೆಯನ್ನು ಕೊಟ್ಟನು. ಹೀಗೆ ಕರ್ತನು ಪಾಪಿಗಳಾಗಿದ್ದ ಮಾನವರನ್ನು ತನ್ನ ಸ್ವಕೀಯ ಜನರನ್ನಾಗಿ ಆದುಕೊಂಡನು. ಕೀರ್ತನೆ 32:1-2 ನೋಡುತ್ತೇವೆ, ಏನೆಂದರೆ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಪ್ರಿಯರೇ, ಹೀಗೆ ಕ್ರಿಸ್ತನಲ್ಲಿ ಮನುಷ್ಯನ ಪಾಪವು ಕ್ಷಮಿಸಿ ದ್ರೋಹವನ್ನು ಪರಿಹರಿಸಿ ಅಪರಾಧಗಳನ್ನು ಲೆಕ್ಕಕ್ಕೆ ತಾರದೆ ಹೃದಯವನ್ನು ಶುದ್ಧಿ ಮಾಡಿಕೊಂಡು ಧನ್ಯತೆಗೆ ನಡೆಸುವನಾಗಿದ್ದಾನೆ. ಕೀರ್ತನೆ 144:15 ಕೂಡ ಓದ್ತೇವೆ, ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು, ಯಾರಿಗೆ ಯೆಹೋವನು ಆಗಿರುತ್ತಾನೋ ಅವರು ಭಾಗ್ಯವಂತರು ಎಂಬುದಾಗಿ ದಾವೀದನು ಸಹ ತನ್ನ ಕೀರ್ತನೆಯಲ್ಲಿ ಇಂಥ ಉತ್ತಮವಾದ ಸ್ಥಿತಿಗೆ ಬರುವ ಜನರು ಧನ್ಯರೆಂದು ಮತ್ತು ಕರ್ತನು ಯಾರಿಗೆ ದೇವರಾಗಿದ್ದನೋ ಅವರು ಭಾಗ್ಯವಂತರೆಂದು ತಿಳಿಸುವನಾಗಿದ್ದಾನೆ. ಯೇಸು ಕ್ರಿಸ್ತನು ಪರ್ವತದ ಮೇಲೆ ಆತನು ಪ್ರಸಂಗ ಮಾಡುವಾಗ ಆತನು ತನ್ನ ಮತ್ತಾಯನ ಬರೆದ ಸುವಾರ್ತೆ 5:3-11 ನೋಡುವಾಗ ಅನೇಕ ರೀತಿಯ
ಒಳ್ಳೆಯ ಗುಣವನ್ನು ಹೊಂದಿರುವವರು ಧನ್ಯರೆಂದು ತಿಳಿಸ್ತಾನೆ. ಆದರೆ ಕೊನೆಯ ವಚನದಲ್ಲಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರೆಂಬುದಾಗಿ ತಿಳಿಸ್ತಾನೆ. ಪ್ರಿಯರೇ, ಪ್ರಕಟಣೆ ಗ್ರಂಥ 14:13 ಇನ್ನೊಂದು ಗುಂಪಿನ ಜನರನ್ನು ಧನ್ಯರೆಂದು ಯೇಸುವಿನ ಶಿಷ್ಯನಾದ ಯೋಹಾನನು ಹೀಗೆ ಹೇಳ್ತಾನೆ, ಪರಲೋಕದಿಂದ ಒಂದು ಶಬ್ದ ನನಗೆ ಕೇಳಿಸಿತ್ತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅದಕ್ಕೆ ಆತ್ಮನು ಹೌದು, ಅವರು ಧನ್ಯರು ಎಂದು ತಿಳಿಸುತ್ತಾನೆ. ಪ್ರಿಯರೇ, ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಭೂಲೋಕ ಯಾತ್ರೆಯನ್ನು ಹೇಗೆ ಮಾಡುತ್ತಿದ್ದೇವೆ ಮತ್ತು ಹೇಗೆ ಮಾಡಿ ಮುಗಿಸುತ್ತೇವೆ? ಒಂದು ವೇಳೆ ಕರ್ತನೊಬ್ಬನೇ ನಮ್ಮ ದೇವರಾಗಿದ್ದಾನೋ ಅಥವಾ ಈ ಲೋಕದಲ್ಲಿರುವ ಯಾವುದೋ ವಸ್ತುಗಳಿಗೆ ಕರ್ತನಿಗೆ ಕೊಡುವಂಥ ಸ್ಥಾನಮಾನಗಳನ್ನು ನಾವು ಕೊಡುತ್ತಿದ್ದೇವೋ, ಅಥವಾ ಕರ್ತನು ನಮ್ಮನ್ನು ತನ್ನ ಸ್ವಕೀಯ ಜನರಾಗಿ ಆರಿಸಿಕೊಂಡು ಆತನ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ಏನಾದರೂ ಅಡ್ಡಿ ಮಾಡುವ ಕಾರ್ಯಗಳು, ಗುಣಗಳು ನಮ್ಮನ್ನು ಆಳುತ್ತಿವೆಯೋ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ಧನ್ಯರಾಗಿ ಜೀವಿಸೋಣ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ಹಸ್ತಗಳಲ್ಲಿ ಆತನಲ್ಲೇ ಇದ್ದುಕೊಂಡು ಆತನಿಗಾಗಿ ಜೀವಿಸೋಣ. ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾಗಿರುವಂಥ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ನೀವು ನಮ್ಮನ್ನು ಧನ್ಯತೆಗೆ ನಡೆಸುವಂಥ ದೇವರು, ನಿಮ್ಮನ್ನು ಆದುಕೊಂಡು ನಿಮ್ಮಲ್ಲಿ ನೆಲೆಗೊಂಡಿದ್ದು ನಿಮ್ಮಲ್ಲಿ ಭರವಸೆ ಉಳ್ಳವರಾಗಿ ಜೀವಿಸುವ ಹಾಗೆ ಕೃಪೆಯನ್ನು ಅನುಗ್ರಹಿಸಿರಿ. ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ನಾವು ಪ್ರೀತಿಸದ ಹಾಗೆ, ಲೋಕದ ಸೃಷ್ಟಿ ವಸ್ತುಗಳನ್ನು ಇಟ್ಟುಕೊಂಡು ಕರ್ತನೆ ಅವುಗಳ ದೇವರೆಂಬುದಾಗಿ ಘನಪಡಿಸದ ಹಾಗೆ, ಅಪ್ಪ, ಸೃಷ್ಟಿ ಮಾಡಿರುವಂಥ ನಿಮ್ಮನ್ನು ಪ್ರತಿ ಕ್ಷಣವೂ ನೆನೆಸಿ ನಿಮಗೆ ಕೃತಜ್ಞತೆ ಉಳ್ಳವರಾಗಿ ಈ ಲೋಕದ ಯಾತ್ರೆ ಮುಗಿದು ಹೋಗೋದರೊಳಗಾಗಿ ಸತ್ಯದ ಪರಿಜ್ಞಾನವು ಕರ್ತನೆ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ ಜೀವ ಸ್ವರೂಪನಾದಂಥ ದೇವರಾದಂಥ ನಿಮ್ಮನ್ನು ಅರಿತುಕೊಳ್ಳುವ ಹಾಗೆ ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವದಿಸಬೇಕಾಗಿ ಒಡೆಯನು ರಕ್ಷಕನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದು ನಿಜವುಳ್ಳ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.